ನಮಸ್ಕಾರ ವೀಕ್ಷಕರೇ, ಇಂದು ಬಹಳ ಶಕ್ತಿಯುತವಾಗಿರುವ ಆಷಾಢ ಮಾಸ ಮುಗಿದಿದೆ. ನಾಳೆ ವಿಶೇಷವಾಗಿರುವಂತಹ ಒಂದು ಶಕ್ತಿಶಾಲಿಯಾಗಿರುವ ಶನಿವಾರ. ನಾಳೆಯ ಶನಿವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ. ಶನಿದೇವನ ಆಶೀರ್ವಾದ 5 ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಕಷ್ಟಗಳೆಲ್ಲ ದೂರವಾಗುತ್ತೆ, ಸಂಪತ್ತಿನ ಸುರಿಮಳೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದೃಷ್ಟ, ಸುಖ, ಶಾಂತಿ, ನೆಮ್ಮದಿ, ಲಾಭವನ್ನು ಕಂಡುಕೊಳ್ತಕ್ಕಂಥ ವಿಶೇಷವಾದ ಸಮಯ ಶುರುವಾಗ್ತಾ ಇರೋದ್ರಿಂದ ನೀವು ಬಹಳಷ್ಟು ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಪ್ರತಿ ಕೆಲಸದಲ್ಲೂ ಕೂಡ ಲಾಭವನ್ನು ಗಳಿಸಿಕೊಳ್ತೀರಾ. ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ಹಾಗಾದರೆ ನಾಳೆಯಿಂದ ಯಾವ ರಾಶಿಯವರಿಗೆ ವಿಶೇಷವಾಗಿರುವಂತಹ ಸಮಯ ಶುರುವಾಗುತ್ತೆ, ಯಾವ ರೀತಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ, ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೆ ಅದ್ಭುತವಾಗಿರುವಂತಹ ವಿಶೇಷವಾಗಿರುವ ಒಂದು ಲಾಭವನ್ನು ಕಂಡುಕೊಳ್ತಕ್ಕಂತಹ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು, ಲಾಭ ಅನ್ನೋದನ್ನು ಕಂಡುಕೊಳ್ಬಹುದು. ನಿಮ್ಮ ಮನಸ್ಸಿನ ಒಂದು ವಿಶೇಷವಾಗಿರುವಂತಹ ಒಂದು ಆಸೆಗಳು, ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕನಸುಗಳನ್ನು, ಬಯಕೆಗಳನ್ನು, ಆಸೆಗಳನ್ನು ನೆರವೇರಿಸ್ಕೊಳ್ಬಹುದು. ನಿಮ್ಮ ಜೀವನದಲ್ಲಿ ನಿಮ್ಮ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ಸುಲಭವಾಗಿ ನೆರವೇರಬೇಕು ಅಂದರೆ ಶನಿದೇವನಿಗೆ ಶನಿವಾರದ ದಿನ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದ ಬಹುತೇಕ ಆಸೆಗಳು, ಕನಸುಗಳು ನನಸಾಗುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಓಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಬೇಕು. ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ವಿಶೇಷವಾಗಿರುವಂತಹ ಒಂದು ಶಕ್ತಿಶಾಲಿ ಸಮಯ ಶುರುವಾಗ್ತಾ ಇದೆ. ಇದೇ ಒಂದು 2026 ಈ ವಿಶೇಷವಾಗಿರುವಂತಹ ಜುಲೈ 25ನೇ ತಾರೀಕು ದೇವಶನಿಯ ಒಂದು ಏಕಾದಶಿ ಬರ್ತಾ ಇದೆ. ಈ ಏಕಾದಶಿಯು ನಾರಾಯಣನಿಗೆ ಬಹಳಷ್ಟು ಪ್ರಿಯವಾಗಿರುವಂತಹ ವಿಶೇಷವಾದ ಶಕ್ತಿಶಾಲಿ ಏಕಾದಶಿ. ಈ ಸಮಯದಲ್ಲಿ ನೀವು ಮಾಡುವಂಥ ಪೂಜೆ, ಪುನಸ್ಕಾರ, ದಾನ, ಧರ್ಮ, ಒಳ್ಳೆಯ ಕಾರ್ಯಗಳು ನಿಮ್ಮನ್ನು ಶಕ್ತಿಶಾಲಿ ಮತ್ತು ಅದೃಷ್ಟವಂತರನ್ನಾಗಿ ಮಾಡುತ್ತೆ. ಪ್ರತಿ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ, ಲಾಭವನ್ನು ಕಂಡುಕೊಳ್ತೀರಾ. ಅದೃಷ್ಟ ಕೈ ಹಿಡಿತಕ್ಕಂಥ ವಿಶೇಷವಾದ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಬಹುತೇಕ ಕನಸುಗಳು, ಆಸೆಗಳು ಸಂಪೂರ್ಣವಾಗುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನ ಎಷ್ಟು ಆನಂದ ಮತ್ತು ಸಂತೋಷದಿಂದ ತುಂಬಿರುತ್ತೋ ಅದೇ ರೀತಿ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ವಿಷಯ ಲಾಭವನ್ನು ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ತಕ್ಕಂಥ ಈ 5 ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ವ್ಯಾಪಾರ, ವ್ಯವಹಾರ, ಉದ್ಯೋಗ ಎಲ್ಲದರಲ್ಲೂ ಕೂಡ ಒಂದು ವಿಶೇಷವಾಗಿರುವಂತಹ ಸಾಕಷ್ಟು ಲಾಭವನ್ನು ಕಂಡುಕೊಳ್ತಕ್ಕಂತಹ ಸಮಯ ಇದಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಯಶಸ್ಸನ್ನು ಕಂಡುಕೊಳ್ಬೇಕು, ಲಾಭವನ್ನು ಬರಮಾಡ್ಕೊಳ್ಬೇಕು, ಅದೃಷ್ಟವನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಿದ್ರೋ ಅವೆಲ್ಲವೂ ಕೂಡ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬಹುತೇಕ ಕನಸುಗಳು ನನಸಾಗುತ್ತದೆ. ಒಟ್ಟಾರೆಯಾಗಿ ಈ ಲಾಭವನ್ನೆಲ್ಲ ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ತಕ್ಕಂಥ ವಿಶೇಷವಾಗಿರತಕ್ಕಂಥ ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳಿಗೆ ಜಾಗ ಇರೋದಿಲ್ಲ, ಸುಖವಾಗಿರುವಂಥ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡ್ಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.